ಒಂದು ಹಣದಾಹಕ್ಕೆ ಸುತ್ತಮುತ್ತಲ ರೈತರ ಎಂದರೆ ಸಿಟಿ ಸುತ್ತಮುತ್ತಲ ರೈತರ ಒಂದು ಬಲಿ ಬೇಕೆ. ಸರ್ವೆ ನಂಬರ್ 19 132 ಎಕರೆ ಗೋಮಾಳ ಜಮೀನಿದೆ. ಪೂರ್ವಜರ ಕಾಲದಿಂದಲೂ ಕುರಿ ಮೇಕೆ ಮೇಯಿಸ್ಕೊಂಡು ಜೊತೆಗೆ ಏನು ಭೂಮಿ ಇಲ್ಲದ ರೈತರು ಅಲ್ಲಿ ಅರ್ಜಿ ಸಲ್ಲಿಸ್ಕೊಂಡು ಅದರಲ್ಲಿ ಆ ಒಂದು ಜಮೀನಲ್ಲಿ ಸ್ವಾಧೀನದಲ್ಲೂ ಇದ್ದಾರೆ. ಆದರೆ ಆ ಗೋಮಾಳ ಜಮೀನಿನ ಮೇಲೆ ಬೆಂಗಳೂರು ಮೂಲದ ಈ ಒಂದು ಅಕ್ರಮ ಗಣಿಗಾರಿಕೆಯವರ ಕಣ್ಣಿಲ್ಲಲ್ಲಿ ಬಿದ್ದುಬಿಟ್ಟೈತೆ. ಇದ್ಯಾವುದೋ ಚತುರ್ಪದ ರಸ್ತೆ ಅಂತೇಳಿ ಮಾಡ್ತಾ ಇದ್ದಾರಂತೆ. ರಸ್ತೆ ಮಾಡಲಿ, ನಾವೇನು ಅದಕ್ಕೇನು ಅಭ್ಯಂತರ ಮಾಡ್ತಾ ಇಲ್ಲ. ಆದರೆ ರೈತರ ಒಂದು ಕೃಷಿ ಜಮೀನಿನ ಮೇಲೆ ತಮ್ಮ ಪ್ರಭಾವವನ್ನು ಬೀರಿ ಅವರ ಮೇಲೆ ಅವರ ಹೊಟ್ಟೆ ಮೇಲೆ ಹೊಡೆದು ರೈತ ವಿರೋಧಿ ಧೋರಣೆಯನ್ನು ಅನುಸರಿಸಿ ಇವತ್ತು ಜಲ್ಲಿ ಕ್ರಜರ್ ಮಾಡಲು ಹೊರಟಿರೋದು ಯಾವ ನ್ಯಾಯ? ಇನ್ನು ಸ್ಥಳೀಯ ಜನಪ್ರತಿನಿಧಿಗಳು ಕೂಡ, ಸ್ಥಳೀಯ ಶಾಸಕರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಯಾಕೆ ಧ್ವನಿ ಎತ್ತಲ್ಲ ಅಂತೂ ನಾವು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾವುದೇ ರಾಜಕೀಯ ಪಕ್ಷಗಳನ್ನ ರಾಜಕೀಯ ಗೊತ್ತಿ ಮಾತಾಡ್ತಾ ಇಲ್ಲ. ಆದರೆ ರೈತರ ಸಮಸ್ಯೆ ಅಂತೇಳಿ ಬಂದಾಗ ಅಲ್ಲಿನ ಜನಪ್ರತಿನಿಧಿಗಳು ಧ್ವನಿ ಎತ್ತಬೇಕಾದ ಅವರ ಪ್ರಜಾಪ್ರಭುತ್ವದಲ್ಲಿ ಅವರ ಹಕ್ಕು ಇದೆ. ಆದರೆ ಅವರು ಧ್ವನಿ ಎತ್ತಾ ಇಲ್ಲ. ಹೊಸಕೋಟೆಯವರು ಬಂದು ಇಲ್ಲಿ ಧ್ವನಿ ಎತ್ತಾ ಇದ್ದಾರೆ. ಏನು, ನಮಗೆ ಜಲ್ಲಿ ಕ್ರಜರ್ ಬೇಕು, ನಾವು ಪ್ರಭಾವಿ ರಾಜಕಾರಣಿ, ನಾವಿಲ್ಲಿ ಜಲ್ಲಿ ಕ್ರಜರ್ ಮಾಡೇ ಮಾಡ್ತೀವಿ. ಯಾರೋ ಕೇಶವ ಅನ್ನೋರಿಗೆ 6 ಎಕರೆ ಮಾತ್ರ ಇಲ್ಲಿ ಕಲ್ಲು ಕುಟುಕಲು ಮಾತ್ರ ಕೊಟ್ಟಿದ್ದಾರೆ. ಏನೋ ಕಲ್ಲು ಕುಟುಕಿಗೆ ದಿಂಬು ಕಲ್ಲು ತೆಗಿಯೋಕೆ ಮಾತ್ರ ಕೊಟ್ಟಿದ್ದಾರೆ. ಆ ದಿಂಬು ಕಲ್ಲು ತೆಗೆಯೋದನ್ನೇ ಪರವಾನಗಿಯನ್ನು ಇವತ್ತೇನು ಮಾಡ್ತಾರೆ ಅಂದರೆ 100-200 ಕೋಟಿ ರೂಪಾಯಿ ಆದಾಯ ಬರ್ತದೆ ಅಂತ ಹೇಳ್ಬಿಟ್ಟು ಅದನ್ನೇ ಗಣಿಗಾರಿಕೆ ಮಾಡಲು ಹೊರಟಿದ್ದಾರೆ. ಈ ಸೀತೆ ಸುತ್ತಮುತ್ತ ದೇವಸ್ಥಾನ ಇದೆ, ಬಡಬಗ್ಗರು ಒಂದು ಜೀವನ ಕಟ್ಕೊಂಡ್ರೆ ಹಳ್ಳಿಗಳಿದೆ, ನೀರು ಟ್ಯಾಂಕರ್ಗಳಿದೆ, ಮತ್ತು ಅರಣ್ಯ ಪ್ರದೇಶಗಳಲ್ಲಿ ನವಿಲುಗಳು, ಜಿಂಕೆಗಳು, ಜಾನುವಾರುಗಳು ವಾಸಿಸ್ತದೆ. ಸಣ್ಣ ಪುಟ್ಟ ರೈತರು ಬೆಳೆದಂಥ ಬೆಳೆಗಳಿದೆ, ಹೂವು ಇದೆ, ರೇಷ್ಮೆ ಇದೆ, ಅದನ್ನೇ ನಂಬಿ ಬದುಕ್ತಾ ಇದ್ದಾರೆ. ಆದರೆ ಈ ಒಂದು ರಸ್ತೆಗೋಸ್ಕರ ಗಣಿಗಾರಿಕೆ ಮಾಡಲು ಹೊರಟಿರುವುದು ನಾವು ಸಂಪೂರ್ಣವಾಗಿ ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ರಾಜಕೀಯ ಒತ್ತಡ ಇರಲಿ, ಯಾರೇ ಇರಲಿ, ರೈತರ ಮುಂದೆ ಅವ್ರ ಮೊಣಕಾಲು ಊರಬೇಕಾಗಿರೋದೆ. ಈಗಾಗಲೇ ನಮ್ಮ ಇಲ್ಲ ಸುತ್ತಮುತ್ತಲ ಸಿಟಿ ಗ್ರಾಮದ ಸುತ್ತಮುತ್ತಲ ರೈತರು ಸುಮಾರು ಒಬ್ಬರಲ್ಲ ಇಬ್ಬರಲ್ಲ 10 ಹಳ್ಳಿಗಳ ರೈತರು ಇವತ್ತು ನಿರಂತರವಾಗಿ ನಮಗೆ ಅಕ್ರಮ ಗಣಿಗಾರಿಕೆ ಬೇಡ, ನಮಗೆ ರಸ್ತೆ ಅಭಿವೃದ್ಧಿ ಆಗಲಿ, ಮತ್ತು ನಮಗೆ ಗಣಿಗಾರಿಕೆ ಬೇಡ, ಬೇರೆ ಕಡೆ ಕಲ್ಲಿದೆ ತಗೊಬಂದು ಹಾಕ್ಕೊಳ್ಳಿ, ನಮ್ಮ ಬದುಕಿನ ಮೇಲೆ ಅವರು ಕಲ್ಲನ್ನು ಪುಡಿ ಸುರಿದು ನಮ್ಮ ಜೀವವನ್ನು ತೆಗೆಯೋದು ಬೇಡ ಅಂತೇಳಿ ಇವತ್ತು 2 ದಿನಕ್ಕ ಹೋರಾಟ ಮಾಡ್ತಾ ಇದ್ದಾರೆ. ಅದೇ ಹೋರಾಟದ ಸ್ಥಳಕ್ಕೆ ಇದು ಮುಂಜಾನೆ ಕೊಟ್ಟಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ರಿಗೂ ಕೊಟ್ಟಿದ್ದಾರೆ, ಮಾಹಿತಿನೂ ಕೊಟ್ಟಿದ್ದಾರೆ. ಆದರೆ ಯಾರೋ ಒಬ್ಬ ಪ್ರಭಾವಿ ರಾಜಕಾರಣಿ ಬಂದಿದ್ದಾನೆ ಅಂತ ಹೇಳಿದ್ರಿಗೆ ಅವರ ಗ್ರೀನ್ ಇಂಕಿಗೆ ಒಂದೇ ಒಂದು ನಿಮಿಷದಲ್ಲೇ ಸಿಗ್ನೇಚರ್ ಹಾಕಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಗ್ರಾಮದ ಹಿರಿಯರು ಸುಮಾರು 25-30 ವರ್ಷದಿಂದ ಕೆಲವರು ಹಾಕಿದ್ದಾರೆ, ಅವ್ರಿಗೆ ಯಾವುದೇ ರೀತಿ ಪರವಾನಗಿ ಕೊಟ್ಟಿಲ್ಲ. ಇವರು ಮಾತ್ರ ಏನು ಕೊಡ್ತಾರೆ? ನಾವು ಕೇಳಿದ್ವಿ, ಇಲ್ಲಿ ಗಣಿಗಾರಿಕೆ ಅಲ್ಲ, ಇಲ್ಲಿ ಗಣಿಗಾರಿಕೆ ನಡೀತಾ ಇಲ್ಲ. ರೈತರ ಮೇಲೆ, ಅವರ ಬದುಕಿನ ಮೇಲೆ, ಅವರ ಒಂದು ಜೀವನದ ಮೇಲೆ ಇವರು ಒತ್ತಡ ಹಾಕಿ ಅವರ ಜೀವನವನ್ನು ಕಿತ್ಕೊಳ್ಳುವಂತಹ ಗಣಿಗಾರಿಕೆ ನಡೀತಾ ಇದೆ. ಬರೀ 6 ಎಕರೆ ಮಾಡಿಕೊಂಡು ಅವರ 150 ಎಕರೆ ಅಕ್ರಮ ಮಾಡಿಕೊಂಡು ಇಡೀ ಗೋಮಾಳ ಜಮೀನನ್ನು ನುಂಗಿ ನೀರು ಕುಡಿದು ಕಲ್ಲು ಹೊಡೆದು ಇಲ್ಲಿನ ಜನಸಾಮಾನ್ಯರಿಗೆ ಉಚಿತವಾಗಿ ಅನಾರೋಗ್ಯವನ್ನು ನೀಡಿ ಇಡೀ ಊರುಗಳನ್ನು ಖಾಲಿ ಮಾಡಿ ಅದನ್ನು ಲಪಟಾಯಿಸಂತಹ ಭೂಮಾಫಿಯಾ ಗಣಿ ಮಾಫಿಯಾ ನಡೀತಾ ಇದೆ. ಇದರ ವಿರುದ್ಧ ಏನು ಇವಾಗ ಗುರುವಾರವರೆಗೂ ಇಲ್ಲೇ ಶಾಂತಿಯುತವಾಗಿ ಅಧಿಕಾರಿಗಳು ಬಂದು ಆಲಿಸ್ತಾರೆ ಎಂಬ ನಂಬಿಕೆಯಿಂದ ಹೋರಾಟ ಮಾಡ್ತೀವ ನಿರ್ಣಯವನ್ನು ತಗೊಂಡಿದ್ದೇವೆ. ಆದರೆ 2 ದಿನ ಒಳಗಡೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ವರದಿಯನ್ನು ಸಲ್ಲಿಸಿ ಈ ಒಂದು ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದೀವಿ ಅಂತೇಳಿ ಲಿಖಿತ ರೂಪದಲ್ಲಿ ನಮಗೆ ಭರವಸೆ ನೀಡದೇ ಇದ್ದರೆ ದಿನಾಂಕ 28/8/2026 ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಇಲ್ಲಿ ನಮ್ಮ ರೈತರು ಬೆಳೆದಿರೋಂಥ ಬಾಳೆ ಗಿಡ ಇರ್ಬೋದು, ಜಾನುವಾರುಗಳಿರ್ಬೋದು, ಎಲ್ಲ ಒಂದು ನಮ್ಮ ಬೆಳೆಗಳ ಸಮೇತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ರಾಜ್ಯ ಹೆದ್ದಾರಿ ವೇಮಗಲ್ ಸರ್ಕಲನ್ನು ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುತ್ತೇವೆ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ, ವೇಮಗಲ್ ಠಾಣಾ ಆರಕ್ಷಕ ವೃತ್ತ ನಿರೀಕ್ಷಕರಲ್ಲಿ, DYSP ಸಾಹೇಬರಲ್ಲಿ, ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಗುರುವಾರ ಎಲ್ಲ ಒಂದು ಇಲಾಖೆಗಳಿಗೂ ಅರ್ಜಿಯನ್ನು ಸಲ್ಲಿಸುತ್ತೇವೆ. ಅರ್ಜಿಯನ್ನು ಸಲ್ಲಿಸಿ ನಾವು ಹೋರಾಟ ಮಾಡ್ತೇವೆ. ನಮ್ಮ ಹೋರಾಟ ನಮ್ಮ ರೈತರ ಬದುಕಿಗಾಗಿ, ನಮ್ಮ ರೈತರ ಉಳಿವಿಗಾಗಿ ಅಕ್ರಮ ಜಲ್ಲಿ ಕ್ರಜರು ತೊಲಗಬೇಕು, ಬಡವರ ಬದುಕು ಉಳಿಯಬೇಕು ಅಂತೇಳಿ ನಾವೇನು ಆಟ ಆಡೋಕ್ಕೆ ರಾಜ್ಯ ಹೆದ್ದಾರಿ ಬಂದ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಜನಸಾಮಾನ್ಯರಿಗೆ ತೊಂದರೆ ಮಾಡೋಕ್ಕಂತ ಹೋಗ್ತಾ ಇಲ್ಲ. ನಮ್ಮ ಬದುಕನ್ನು ಕಿತ್ತುಕೊಳ್ಳುತ್ತಿರುವ ಅಕ್ರಮ ಗಣಿಗಾರಿಕೆಯನ್ನು ತೊಲಗಿಸಿ ನಮಗೆ ಜೀವ ಕೊಡಿ, ನಮಗೆ ಆರೋಗ್ಯ ಕೊಡಿ ಅಂತೇಳಿ ಕೇಳ್ತಾ ಇದ್ದೀವಿ.
ಈ ಒಂದು ರಾಜ್ಯ ಹೆದ್ದಾರಿ ಏನು ವೇಮಗಲ್ ಸರ್ಕಲ್ ಬಂದ್ ಮಾಡ್ತಾ ಇದ್ದೀವಿ, ಆ ಒಂದು ಬಂದ್ ಮಾಡುವಂತಹ ರೈತರ ಪರ ಒಂದು ಹೋರಾಟಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬರಬೇಕು, ಅಪಾರ ಜಿಲ್ಲಾಧಿಕಾರಿಗಳು ಬರಬೇಕು, AC ಅವರು ಬರಬೇಕು, ತಹಸೀಲ್ದಾರು, ಆರೋಗ್ಯ ಇಲಾಖೆ, ಪರಿಸರ ಇಲಾಖೆ, ಗಣಿ ಇಲಾಖೆ ಎಲ್ಲ ಇಲಾಖೆಯವರು ಬಂದು ನಮಗೆ ಭರವಸೆ ನೀಡಿ ನಿಮ್ಮ ಸ್ಥಳ ಪರಿಶೀಲನೆ ಮಾಡ್ತೀವಿ, ನಮ್ಮ ಜೊತೆ ಬಂದು ಈ ಒಂದು 132 ಎಕರೆಯ 19 ಸರ್ವೆ ನಂಬರಲ್ಲಿ ಸ್ಥಳ ಪರಿಶೀಲನೆ ಮಾಡಿ ನಮ್ಮ ಬದುಕಿಗೆ ರಕ್ಷಣೆ ಕೊಡ್ತೀವಿ, ಜಲ್ಲಿ ಕ್ರಜರನ್ನು ಸ್ಥಗಿತ ಮಾಡ್ತೀವಿ ಅಂತೇಳಿ ಭರವಸೆ ನೀಡಿದರೆ ಮಾತ್ರ ನಮ್ಮ ಹೋರಾಟವನ್ನು ಹಿಂಪಡಿತೀವಿ. ಇಲ್ಲವಾದರೆ ಹಂತವಾಗಿ ರಾಜ್ಯ ಹೆದ್ದಾರಿನೂ ಆಗ್ತದೆ, ರಾಷ್ಟ್ರೀಯ ಹೆದ್ದಾರಿನೂ ಆಗ್ತಾರೆ. ಮುಂದಿನ ದಿನಗಳಲ್ಲಿ ವೇಮಗಲ್ಲು ಬಂದ್ ಮಾಡ್ತೀವಿ, ಕೋಲಾರ ಬಂದ್ ಮಾಡ್ತೀವಿ. ಯಾಕಂದರೆ ರೈತರನ್ನು ಎದುರಾಕೊಂಡವರು ಯಾರೂ ಉಳಿದಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೀವಿ, ಮನೆ ಜಿಲ್ಲಾಧಿಕಾರಿಗಳಲ್ಲಿ, ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಶುಕ್ರವಾರದ ಹೋರಾಟ ಮಾಡುವ ಮೊದಲು ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳಂತೆ ಹಿರಿಯ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಕೊಡಿಸಿ ರೈತರ ಬದುಕನ್ನು ರಕ್ಷಣೆ ಮಾಡಬೇಕಂತೇಳಿ ಮಾನ್ಯರನ್ನು ಒತ್ತಾಯ ಮಾಡ್ತಾರೆ.